ಎಲ್ರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬಾ ಖಾಸಗಿಯಾಗಿ ಬದುಕಿದವರು. ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನ ಬೀಳ್ಕೊಡ ಬಯಸ್ತೇನೆ. ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೆ ಇಡೀ ಕರ್ನಾಟಕಕ್ಕೆ ಸೇರಿದವಳು. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯ್ತು ಅಂತ ಹೇಳು ಅಂತ. ಅಷ್ಟನ್ನ ನಾನು 2 ಗಂಟೆ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ ನಲ್ಲಿ ಹೇಳಿದ್ದೇನೆ. 2 ವರ್ಷದ ಹಿಂದೆ, ಅಂದ್ರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯ್ತು. ಅದಾಗ್ಲೇನೆ 4ನೇ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ 1.5 ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು. ಯಾಕೆಂದ್ರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗ್ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನ ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನ ಮಣಿಸಿದ್ಲು ಇಷ್ಟು ವರ್ಷ. ಕೊನೆಗೂ ಆಗ್ಲಿಲ್ಲ. ನಾವಿಬ್ರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ ಇಷ್ಟಪಡ್ತೇನೆ. ಬರುವ ಅಕ್ಟೋಬರ್ಗೆ ಅವಳಿಗೆ 58 ವರ್ಷ ತುಂಬ್ತಿತ್ತು. ಆದರೆ ಅವಳ ದೇಹ ಅನ್ನೋದು ಒಂದು ಮಾಯಕ ಅಂತ ನನ್ಗನ್ಸುತ್ತೆ. ಅದು ತನ್ನ ನಿಜವಾದ ವಯಸ್ಸನ್ನ ಯಾವತ್ತೂ ತೋರಿಸ್ಲಿಲ್ಲ. ಐ ವುಡ್ ಆಲ್ವೇಸ್ ಸೇ ಯು ಆರ್ ಎನ್ ಏಜ್ಲೆಸ್ ಬ್ಲಂಡರ್ ಅಂತ. ಅಂಡ್ ದಟ್ಸ್ ಹೌ ಶಿ ಲಿವ್ಡ್. 9-9:30 ಸುಮಾರಿನಲ್ಲಿ ನಿಧಾನವಾಗಿ ದೇಹ ತನ್ನನ್ನ ತಾನು ಹಿಂಪಡ್ಕೊಳ್ತು ಅಂತ ಹೇಳಕ್ ಬಯಸ್ತೇನೆ. ಇದಕ್ಕಿಂತ ಹೆಚ್ಚೇನೂ ಹೇಳಲಾರೆ. ದಯವಿಟ್ಟು ನೀವುಗಳೆಲ್ಲ ತಮ್ಮ ಗೂಡುಗಳಿಗೆ ಹೋಗಬಹುದು. ನಾಳೆ ಬೆಳಿಗ್ಗೆ 7:30 ಸುಮಾರಿಗೆ ಇಲ್ಲೇ ಕರ್ಕೊಂಡು ಬರ್ತೇನೆ. ಮನೆಯಲ್ಲಿ ಕುಟುಂಬದವರಿದ್ದಾರೆ, ಅವ್ರ ಜೊತೆ ಅಟ್ಲೀಸ್ಟ್ ಈ ರಾತ್ರಿಯನ್ನ ನಾನು ಕಳೀಲಿ ಬಯಸ್ತೇನೆ. 7:30 ಸುಮಾರಿಗೆ ಇಲ್ಲಿ ಬರಬಹುದು. ಅಷ್ಟೇ. ಥ್ಯಾಂಕ್ ಯು.